ಹಿರಿಯ ನಟ ದೊಡ್ಡಣ್ಣ ಅವರು ನಿಧನರಾಗಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನ ಹರಡಿದ್ರು ಕಿಡಿಗೇಡಿಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿತ್ತು. ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಹಿರಿಯ ನಟ ದೊಡ್ಡಣ್ಣ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಿಡಿಗೇಡಿಗಳನ್ನ ಬಿಡಲ್ಲ, ಶಿಕ್ಷೆ ಕೊಡಿಸ್ತೀನಿ ಎಂದಿದ್ದಾರೆ ದೊಡ್ಡಣ್ಣ. ಹಾಗೆಯೇ ತಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಆರೋಗ್ಯವಾಗಿದ್ದೀನಿ, ನನ್ನ ನಿಧನದ ಸುದ್ದಿ ಸುಳ್ಳು ಅಂತ ಹೇಳಿದ್ದಾರೆ. ಗಮನಿಸ್ತಾ ಇದ್ದೀರಿ, ಶ್ರದ್ಧಾಂಜಲಿ ಅಂತ ಹೇಳಿ ಯಾವ ರೀತಿಯಾಗಿ ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು ಅಂತ ಹೇಳಿ. ಇದು ಮೊದಲ ಸಾರಿಯಲ್ಲ, ಅನೇಕ ಬಾರಿ ಇದೇ ರೀತಿಯಾಗಿ ದೊಡ್ಡಣ್ಣವರ ವಿಚಾರದಲ್ಲಿ ಕಿಡಿಗೇಡಿಗಳು ಕೃತ್ಯವನ್ನ ಎಸಗಿದ್ದಾರೆ. ಈ ಹಿಂದೆಯೂ ಕೂಡ ಈ ರೀತಿ ಆದಂತಹ ಸಂದರ್ಭದಲ್ಲಿ ದೊಡ್ಡಣ್ಣ ಅವರು ಸುಳ್ಳು ಸುದ್ದಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡುವುದರ ಜೊತೆಗೆ ಪದೇ ಪದೇ ಈ ರೀತಿ ನಾನು ನಿಧನನಾಗಿದ್ದೀನಿ ಅಂತ ಹೇಳೋದ್ರಿಂದ ನನ್ನ ಆಯಸ್ಸು ಹೆಚ್ಚಾಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ ಅಂತಾನು ಅದನ್ನ ಬಹಳ ಈಸಿಯಾಗಿ ತಗೊಂಡಿದ್ದು. ಅನ್ನದಾತರು, ಆಶ್ರಯದಾತರು ಆದ ಕನ್ನಡ ನಾಡಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಿಮ್ಮ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ನಿಮಗೆ ಒಂದು ವಿಷಯವನ್ನು ನಾನು ತಿಳಿಸಲೇಬೇಕು. ಏನು ಅಂದರೆ, ಇವತ್ತು ಬೆಳಗ್ಗೆನೆ ನಾನು ಹೇಳೋದಕ್ಕಿಂತ ಮುಂಚೆನೇ ಯಾರೋ ಅವಿವೇಕಿಗಳು ನಾನು ನಿಧನವಾಗಿದ್ದೀನಿ ಅನ್ನೋದನ್ನು ಫೇಕ್ ನ್ಯೂಸಲ್ಲಿ ಹಾಕಿದ್ದಾರೆ. ಅದು ಶುದ್ಧ ಸುಳ್ಳು, ಶುದ್ಧ ಸುಳ್ಳು, ಶುದ್ಧ ಸುಳ್ಳು. ನಾನು ಆರೋಗ್ಯವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಹಾಗಾಗಿ ಈ ವಿಷಯನ ತಮಗೆಲ್ಲ ತಿಳಿಸ್ಬೇಕು. ನನಗೆ ಬೆಳಗ್ಗೆಯಿಂದ ಮುಖ ತೊಳ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ. ಎಲ್ಲ ನನ್ನ ಪ್ರೀತಿ ಪಾತ್ರರು, ನನ್ನ ಅಭಿಮಾನಿಗಳು, ನನ್ನ ಬಂಧು ಬಳಗದವರು, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಫೋನ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾಯಿದ್ದೀನಿ. ನಾನು ಆರೋಗ್ಯವಾಗಿದ್ದೀನಿ. ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಚೆನ್ನಾಗಿರುತ್ತೋ ನಾನು 100 ಕಾಲ ಚೆನ್ನಾಗಿರ್ತೀನಿ ಅನ್ನೋದೇ ನನ್ನ ನಂಬಿಕೆ. ನನ್ನ ಮೇಲೆ ಈ ರೀತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆ. ಆ ಕಿಡಿಗೇಡಿಗಳನ್ನಂತೂ ಬಿಡಲ್ಲ, ಬೆನ್ನತ್ತಿ ಅವರಿಗೆ ಒಂದು ಪನಿಷ್ಮೆಂಟ್ ಮಾಡಿಸ್ತೀನಿ.